ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಸರನ್ನ. ನಾನು ಇದಕ್ಕೆ ಕಾರ್ನ್ ಹಾಗೂ ದಾಳಿಂಬ್ರೆನ ಬಳಸಿ ಮೊಸರನ್ನ ಮಾಡ್ಕೊಂಡಿದ್ದೀನಿ. ತುಂಬಾನೇ ಈಸಿ ಹಾಗೂ ನಾವು ಹಬ್ಬಗಳಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು. ಹಾಗೆ ಕೂಡ ಏನಾದರೂ ಫಂಕ್ಷನ್ ಇದ್ರೂ ನಾವು ಇದನ್ನ ಮಾಡ್ಬೋದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಬಾಣಲಿಗೆ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೂ ಒಂದು 5-6 ಪೀಸ್ ಅಷ್ಟು ಒಣಮೆಣಸಿನ್ಕಾಯಿ, ಇವೆಲ್ಲದನ್ನು ನಾನು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಗ್ಯಾಸನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಒಣಮೆಣಸಿನ್ಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮೊಸರನ್ನಕ್ಕೆ ಒಂದು ಟೇಸ್ಟನ್ನು ಆ್ಯಡ್ ಮಾಡೋದು ಅಂದರೆ ಈ ಒಗ್ಗರಣೆನೇ. ತುಂಬ ಸಿಂಪಲ್ ಆಗಿದೆ, ಆದರೆ ಟೇಸ್ಟಲ್ಲಿ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ನಂತರ ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ, ಆರೋದಕ್ಕೆ ಬಿಡೋಣ. ಹಾಗೆ ನಾನು ಒಂದು ಬೌಲಲ್ಲಿ ಒಂದು 100 ಗ್ರಾಮ್ ಅಷ್ಟು ಅನ್ನನ ತಗೊಂಡಿದ್ದೀನಿ. ಅಂದರೆ 100 ಗ್ರಾಮ್ ಅಷ್ಟು ಅಕ್ಕಿನ ತಗೊಂಡು ಅದನ್ನು ಅನ್ನ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿ ತಣ್ಣಗಾದ ನಂತರ ಅನ್ನನ ನಾನು ಒಂದು ಬೌಲಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರಾಗಿರುತ್ತೆ ಇದು. ಹಾಗೆ ಮೊಸರನ್ನ ಹುಳಿ ಬರಬಾರ್ದು ಅಂದರೆ ಒಂದು ಸ್ವಲ್ಪ ಹಾಲನ್ನು, ಒಂದು ಸಣ್ಣ ಕಪ್ಪಲ್ಲಿ ಹಾಲನ್ನು ಕೂಡ ನಾನು ಹಾಕ್ಕೊಳ್ತೀನಿ. ಫಸ್ಟ್ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿದ ನಂತರ ನೋಡ್ಕೊಂಡು ಹಾಕ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ಸರಿಯಾದ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಶ್ಯಕತೆ ಬಿದ್ದರೆ ಉಳಿದಿರುವಂಥ ಹಾಲನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ಮೊಸರನ್ನ ಹುಳಿ ಏನು ಬರೋದಿಲ್ಲ, ಚೆನ್ನಾಗಾಗುತ್ತೆ. ಹಾಗೆ ನನಗೆ ಸ್ವಲ್ಪ ಹಾಲಿನ ಅವಶ್ಯಕತೆ ಇದೆ ಅನ್ನಿಸ್ತು, ಹಾಗಾಗಿ ಮಿಕ್ಕಿರೋಂಥ ಎಲ್ಲ ಹಾಲುಗಳನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಹಾಗೆ ಬಿಡ್ತೀನಿ. ನಾನು ಕಲಸಿದ ತಕ್ಷಣವೇ ನಾನು ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ನಾನು ಬಿಡ್ತೀನಿ, ಒಂದು 10ರಿಂದ 15 ನಿಮಿಷ ನಾನು ಹಾಗೆ ಬಿಡ್ತೀನಿ. ನಂತರ ನಾನು ಒಂದು 3/4 ಕಪ್ಪಷ್ಟು ದಾಳಿಂಬ್ರೆನ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಹಾಗೂ ಒಂದು 3/4 ಬಟ್ಲಷ್ಟು ಕಾರ್ನ್ ಕೂಡ ನಾನು ಬೇಯಿಸಿ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ನ ಚೆನ್ನಾಗಿ ಬೇಯಿಸಿ ನಾನು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಹಾಕ್ಕೊಂಡು ಎಲ್ಲದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇಷ್ಟೇ ಸಿಂಪಲ್, ತುಂಬಾ ಸುಲಭವಾಗಿ ತುಂಬಾ ಚೆನ್ನಾಗಿ ಇದನ್ನು ಮಾಡ್ಕೊಳ್ಬೋದು. ರುಚಿಯಂತೂ ಅದ್ಭುತವಾಗಿರುತ್ತೆ, ತುಂಬಾ ಸುಲಭ, ಹಾಗೆ ರುಚಿಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಇದಕ್ಕೆ ಬೇಕಿದ್ರೆ ಬೇರೆ ಯಾವ್ಯಾವ ಹಣ್ಣು ನಿಮ್ಗೆ ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ಅಂದರೆ ದ್ರಾಕ್ಷಿ ಕೂಡ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಆದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿರುವಂಥ ಹದದಲ್ಲಿ ಬಂದಿದೆ. ರುಚಿಯಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ